ಗಾಂಧಿನಗರ ಸುದ್ದಿ ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಲ್ಲಿಯವರೆಗೂ ವಿಷ್ಣುವರ್ಧನರ ಬಗ್ಗೆ 9 ಸಂಚಿಕೆಗಳನ್ನು ಮಾಡಿದ್ದಾಯಿತು. ಆ ಸಂಚಿಕೆಗಳಲ್ಲಿ ಕೆಲವು ವಿಚಾರಗಳನ್ನು ನಾವು ಮರೆತಿದ್ದೀವಿ ಹೇಳ್ತಕ್ಕಂಥದ್ದು. ಕಾರಣ ಏನು ಅಂತಂದರೆ, ನಾವು ಕೆಲವಾರು ಸಾರಿ ಕೆಲವು ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ಹೇಳ್ತಕ್ಕಂಥದ್ದು, ಒಂದು ದಾಟಿಯಲ್ಲಿ ಅದನ್ನು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಆದರೆ ಕೆಲವು ಸಾರಿ ಮರುವು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಅಂದರೆ ಅಷ್ಟನ್ನು 200 ಚಿತ್ರಗಳ ವಿಚಾರವನ್ನು ಕ್ರೋಢೀಕರಿಸಿ ಒಂದು ಸಾರಿ ಹೇಳಬೇಕಾದಾಗ ಕೆಲವು ನಾವು ನಮ್ಮ ಇದರಿಂದ ನೆನಪಿನಿಂದ ಜಾರಿ ಹೋಗಿದ್ದಾವೆ. ಆ ಜಾರಿ ಹೋಗಿರ್ತಕ್ಕಂಥ ವಿಚಾರಗಳನ್ನು ಮತ್ತೆ ನಮ್ಮ ನೆನಪಿನ ಅಂಗಳದಿಂದ ನಿಮಗೆ ಹೇಳ್ತಕ್ಕಂಥ ಪ್ರಯತ್ನ ಇದು. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ದೇವರು ಕೊಟ್ಟ ವರ ಯಾವುದು ಅಂತ ಕೇಳಿದರೆ ಮನುಷ್ಯನಿಗೆ ಮರುವು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಯಾಕೆಂದರೆ ಆ ಮರುವು ಇಲ್ಲ ಅಂತಂದರೆ ನಾವು ಅದೇ ನೆನಪಿನಲ್ಲಿ ಎಷ್ಟೋ ಸಾರಿ ಕಷ್ಟಗಳಿಗೆ ಬಲಿಯಾಗ್ತೀವಿ. ಕೆಲವು ಸಾರಿ ನೆನಪುಗಳ ಘಟನೆಗಳನ್ನು ನೆನೆಸ್ಕೊಂಡು ಸಹ ಜೀವನ ಮಾಡ್ತೀವಿ. ಆದರೆ ಗತಂ ಗತಃ ಅಂತ ಹೇಳಿದ್ದಾರೆ. ಕಳೆದು ಓದೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಉಪಯೋಗವಿಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಿಂಹಾವಲೋಕನ ಅಂತಲೂ ಹೇಳ್ತೀವಿ. ಏನಂತ ಹೇಳಿದ್ರೆ, ನಾವು ಯಾವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೇಬೇಕು ಅಂತ ಅದನ್ನು ನಾವು ಅದೆಷ್ಟೇ ಕಷ್ಟ ಆದರೂ ಇಟ್ಕೊಳ್ಳೇಬೇಕು. ಯಾವುದು ನಮಗೆ ಸಹಾಯ ಮಾಡಿದವರು, ನಮಗೆ ಜನ್ಮ ಕೊಟ್ಟವರು, ನಮ್ಮ ಗುರುಗಳು, ಇವರ ವಿಚಾರದಲ್ಲಿ ನಾವು ಯಾವತ್ತೂ ಏನು ದೇವರು ಕೊಟ್ಟಿದ್ದಾನೆ ಮರುವು ಅಂತ ಇದ್ದರೂ ಸಹ ಅದನ್ನು ಮರೆಯದಲೇ ಪಾಲಿಸಬೇಕಾಗಿದ್ದು ನಮ್ಮ ಧರ್ಮ. ಇಲ್ಲಿ ಸತ್ಯ ಅರಿತರೆ, ಅಂದರೆ ಸತ್ಯನ ತಿಳ್ಕೊಂಡ್ರೆ ಜ್ಞಾನ ಮಾರ್ಗ ಅಂತ ಹೇಳ್ತಾರೆ. ಸತ್ಯವಾಗಿ ನಡೆದರೆ ಅದನ್ನು ಧರ್ಮ ಮಾರ್ಗ ಅಂತಾರೆ. ಒಂದು ವೇಳೆ ಇವೆಲ್ಲವನ್ನೂ ಕರಗತ ಮಾಡಿಕೊಂಡು ನಡೆದರೆ ಅದನ್ನು ಮುಕ್ತಿ ಮಾರ್ಗ ಅಂತ ಹೇಳ್ತಾರೆ. ಇದು ಜೀವನದ ಸತ್ಯಾಂಶ. ನಾವು ಈ ಸತ್ಯಾಂಶಗಳಿಗೆ ಒಳಗಾಗೋದಕ್ಕೆ ಈ ವಿಚಾರನ ಯಾಕೆ ಇಲ್ಲಿ ಹೇಳ್ತೀವಿ ಅಂತಂದರೆ, ಇವೆಲ್ಲ ವಿಚಾರಗಳನ್ನು ಮೈಗೂಡಿಸಿಕೊಂಡವರು ಡಾಕ್ಟರ್ ವಿಷ್ಣುವರ್ಧನ್. ಅವರಿಗೆ ತಾಯಿಯವರಿಂದ ಆಶೀರ್ವಾದ ಇತ್ತು. ತಾಯಿಯವರ ಸೇವೆಯಲ್ಲಿ ಅವರು ಭಾಳಷ್ಟು ಸುಖವನ್ನು ಕಂಡಿದ್ದಾರೆ. ಅದೇ ರೀತಿಯಲ್ಲಿ ತಂದೆಯ ಬೋಧನೆಯೂ ಅಪ್ರತಿಮ. ತಂದೆಯ ಬೋಧನೆಯ ಮಾತುಗಳು ಅವರ ಜೀವನದಲ್ಲಿ ಸಾಕಷ್ಟು ಘಟನೆಗಳಿಗೆ ಕಾರಣವಾಗಿದ್ದಾವೆ. ಅವರು ಅದರಂತೆ ನಡೆದಿದ್ದಾರೆ, ಅಂದರೆ ನುಡಿದಂತೆ ನಡೆದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಡಾಕ್ಟರ್ ವಿಷ್ಣುವರ್ಧನ್. ಅವರು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಗೌರವ ಭಾಳ ದೊಡ್ಡದು. ಹೆಂಡತಿಯನ್ನು ತಾಯಿ ಸ್ಥಾನದಲ್ಲಿ ಕುಂಡ್ರಿಸಿ ಮಾಯಿ ಅಂತ ಕರೀತಾ ಇದ್ದರು. ಅದು ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಇದು ಮಾಯಿ ಅನ್ನೋದು. ಮಾಯಿ ತಾಯಿ ಅಂತ. ಮಾಯಿ ಅಂದರೆ ತಾಯಿ ಅಂತ ಮಾತೆ ಅಂತೀವಲ್ಲ, ಆ ರೀತಿಯಲ್ಲಿ ಮಾಯಿ ಅಂದರೆ ತಾಯಿ ಅಂತ ಅರ್ಥ. ಆಮೇಲೆ ಇವರ ಜೀವನದಲ್ಲಿ ನಾವು ಈಗ ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಚಾರಗಳ ಪ್ರಯತ್ನ ಅಂತಂದರೆ, ಒಂದು, ಇವರಿಗೆ ರಾಜ್ಯ ಪ್ರಶಸ್ತಿ 7 ಬಂದಿದೆ ಅಂತ ನಾವು ಹಿಂದೆ ಹೇಳಿದ್ದೀವಿ. ಈ 7 ಪ್ರಶಸ್ತಿಯಲ್ಲಿ ನಾವು 5 ಚಿತ್ರಗಳ ಹೆಸರನ್ನು ಮಾತ್ರ ಹೇಳಿದ್ದೀವಿ. ಆ ಬಿಟ್ಟ ಚಿತ್ರಗಳು ಯಾವುವು ಅಂತಂದರೆ, ನೀನು ಆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿ, ನಾಗಚಂದ್ರ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಸ್ ನಾರಾಯಣ್ ನಿರ್ದೇಶನದ ವೀರಪ್ಪ ನಾಯಕ ಅನ್ನೋ ಚಿತ್ರ, ಅವ್ರದ್ದೇ ಬ್ಯಾನರ್ನಲ್ಲಿ ಮಾಡಿರೋದು ಇದು. ಆ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಅದೇ ರೀತಿಯಲ್ಲಿ ಅವರು ದಿವಂಗತರಾದ ಮೇಲೆ ಆಪ್ತರಕ್ಷಕ ಅನ್ನೋ ಚಿತ್ರ ರಿಲೀಸ್ ಆಯಿತು. ಅದಕ್ಕೂ ಸಹ ರಾಜ್ಯ ಪ್ರಶಸ್ತಿ ಬಂತು. ಭಾಳಷ್ಟು ಜನ 8 ಚಿತ್ರಗಳು ಅಂತಕ್ಕಂಥ ಕಾಮೆಂಟ್ ಮಾಡಿದ್ದಾರೆ. ಆದರೆ ನಾವು ಎಲ್ಲವನ್ನೂ ನೋಡಿದಾಗ ಸಿಕ್ಕಿರ್ತಕ್ಕಂಥದ್ದು 7 ಚಿತ್ರಗಳು. ಇದು ನಮ್ಮ ನೆನಪಿನಿಂದ ಜಾರಿ ಇತ್ತು. 2 ಸಿನಿಮಾ ಜಾರಿ ಇತ್ತು. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಂದು. ಎರಡನೇದು, ಇವರು ಎಷ್ಟು ನಿರ್ದೇಶಕರಿಗೆ ಕೊಟ್ರಿ ಅಂತ ನೀವು ಕೇಳಿದ್ದೀರಿ ಒಂದು ಸಾರಿ. ಅವಕಾಶ ಮಾಡಿಕೊಟ್ರಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾವು ಕಥಾನಾಯಕ ಚಿತ್ರಕ್ಕೆ ಪಿ ವಾಸು ಅಂದರೆ ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ಗೊತ್ತಿರ್ಬೋದು. ಆದರೆ ಹೇಳ್ತಕ್ಕಂಥದ್ದು ವಿಚಾರ ಏನು ಅಂತಂದರೆ, ಪೀತಾಂಬರ್ ಅಂತಕ್ಕಂಥವರು MGR ಮೇಕಪ್ ಮ್ಯಾನ್. ಅವರ ಮಗ ವಾಸು.
ಈ ವಾಸು, ಭಾರತಿ ವಾಸು ಅನ್ನೋ ಹೆಸರಿನಲ್ಲಿ ಇಬ್ಬರು ಸೇರಿ ತಮಿಳು ಚಿತ್ರಗಳನ್ನು ಡೈರೆಕ್ಟ್ ಮಾಡಿದರು. ಅದರ ನಂತರ ಅವರು ಸಿಂಗಲ್ಲಾಗಿ, ಅಂದರೆ ಒಬ್ಬರೇ ಅವರ ಏನೋ ವಿಚಾರದಿಂದ ಒಬ್ಬರಿಗೊಬ್ಬರು ದೂರ ಆಗಿ ಅವರು ಒಂದು ಚಿತ್ರ ಮಾಡಬೇಕು ಅಂತಂದಾಗ ಆ ಚೆನ್ನೈನಲ್ಲಿ ಈ ವಿಷ್ಣುವರ್ಧನ್ ಅವರು ಎಷ್ಟೋ ದಿನ ಅಲ್ಲಿ ಕಾಲ ಕಳೆದಿದ್ದಾರೆ, ಎಷ್ಟೋ ವರ್ಷಗಳ ಕಾಲ ಕಳೆದಿದ್ದಾರೆ. ಆಗ ಪರಿಚಯ ಆಗಿರ್ತಕ್ಕಂಥ ಪೀತಾಂಬರ್ ಅವರು ಅವ್ರ ತಂದೆ ಒಂದು ಮಾತು ಹೇಳಿದ್ರಂತೆ ಪಿ ವಾಸುಗೆ, ಸಾಧ್ಯ ಆದರೆ ಹೋಗಿ ನೀನು ಮಾಡಿರೋ ಕಥೆನ ವಿಷ್ಣುವರ್ಧನ್ಗೆ ಹೇಳು, ಕನ್ನಡದಲ್ಲಿ ಚಿತ್ರ ಮಾಡು ಅಂತ ಹೇಳಿದ್ರಂತ. ಅವರು ಆ ತಮಿಳುನಾಡಿನಿಂದ ಇಲ್ಲಿ ಬಂದು ಮೊದಲನೇದಾಗಿ ಕಥಾನಾಯಕ ಅನ್ನೋ ಚಿತ್ರದ ಕಥೆಯನ್ನು ಹೇಳಿ ಅವ್ರಿಗೆ ಒಪ್ಪಿಸಿ ಅವರು ಇಲ್ಲಿ ಒಬ್ಬ ನಿರ್ದೇಶಕರಾಗಿ ಸ್ವತಂತ್ರ ನಿರ್ದೇಶಕರಾದರು ಅವರು ಪಿ ವಾಸು. ಅದೇ ರೀತಿಯಲ್ಲಿ ನಮ್ಮ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಇದ್ದಾರಲ್ಲ, ಅವರ ತಂಗಿ ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ ಈ ಬಂಧನ ಚಿತ್ರದಲ್ಲಿ ನಿರ್ದೇಶಕಿಯಾಗಿ ನೀನೇ ನಿರ್ದೇಶನ ಮಾಡು ಅಂತೇಳಿ ಒತ್ತಾಯ ಮತ್ತು ಸ್ಫೂರ್ತಿಯನ್ನು ತುಂಬಿದವರು ವಿಷ್ಣುವರ್ಧನ್ ಅವರಿಗೆ ಕೊಟ್ಟು. ಅದೇ ರೀತಿಯಲ್ಲಿ ನಮ್ಮ ರಾಜ್ ಕಿಶೋರ್ ಇವರು ವಿಷ್ಣುವರ್ಧನ್ ಅವರ ಭಾಳಷ್ಟು ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಆಸೆ ಬಲೆ ಅನ್ನೋ ಚಿತ್ರದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರು. ಇದು ನಾವು ಮರ್ತಿರ್ತಕ್ಕಂಥ ವಿಚಾರಗಳು. ಅದರ ನಂತರ ಇವರು ಹಾಡು ಹಾಡಿದ್ದಾರೆ ಅಂತ ಹೇಳಿದ್ವಿ ನಾವು. ಇವರು ಗಾಯಕರು ಹೌದು, ನಾಯಕರಲ್ಲ ಗಾಯಕರು ಹೌದು ಅಂತ ಹೇಳ್ಬಿಟ್ಟು ನಾವು ಒತ್ತಿ ಹೇಳಿದ್ವಿ. ಆದರೆ ನಾವು ಹೇಳೋ ಸಮಯದಲ್ಲಿ ಕೆಲವು ವಿಚಾರಗಳು ಹುಮ್ಮಸ್ಸಿನಲ್ಲಿ ಹೇಳ್ತಾ ಕೆಲವನ್ನು ಮರ್ತೋಗ್ತವೆ. ಅಂದರೆ ಆ ಸಮಯದಲ್ಲಿ ನಾವು ಹೇಳ್ತಕ್ಕಂಥದ್ರಲ್ಲಿ ನಮ್ಮ ನೆನಪಿಗೆ, ಅಂದರೆ ನಾವು ಎಷ್ಟೇ ಪರಿಣಿತಿ ಹೊಂದಿದ್ರೂ ಸಹ ದೇವರು ಅಲ್ಲಿ ಮಾತಾಡಿಸ್ಬೇಕಾದಾಗ ದೇವರು ಏನು ಕೊಡ್ತಾನೋ ಅದಷ್ಟೇ ನೆನಪಿಗೆ ಬರುತ್ತೆ. ಅದು ಕ್ಯಾಮ್ರಾ ಮುಂದ್ಗಡೆ ನಾಟಕ ಆಡ್ಬೋದು ಸ್ಟೇಜಲ್ಲಿ, ಕ್ಯಾಮ್ರಾ ಮುಂದ್ಗಡೆ ಮಾತ್ರ ಮನುಷ್ಯ ಎಲ್ಲವನ್ನೂ ತತ್ತರಿಸಿ ಹೋಗ್ತಾನೆ. ಅದಕ್ಕೆ ಭಾಳ ಅಭ್ಯಾಸ ಬೇಕು, ಮರು ಜಾಸ್ತಿ ಆಗುತ್ತೆ. ನಾನಂತೂ ಕ್ಯಾಮ್ರಾ ಮುಂದ್ಗಡೆ ಅಲ್ಲಾಡ್ತೀನಿ, ನನ್ನ ಕೈಲಿ ಆಗೋದಿಲ್ಲ ಕ್ಯಾಮ್ರಾ ಮುಂದ್ಗಡೆ ಮಾಡೋದು. ಏನು ನಾಟಕದಲ್ಲಿ ಅಭಿನಯಿಸ್ತೀನಿ ನಾನು, ನಾಟಕ ಮಾಡಿದರೆ. ಆದರೆ ಕ್ಯಾಮ್ರಾ ಮುಂದ್ಗಡೆ ಇಷ್ಟೇ ಆ್ಯಂಗಲ್ನಲ್ಲಿ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಂದಾಗ ನಮ್ಮ ಕೈಲಿ ಆಗದೇ ಇರತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಅವನು ಗಂಗಾಧರ, ಅವನು ಎಷ್ಟು ನಾಟಕ ಆಡಿಸ್ದ ಗೊತ್ತಾ ನಮಗೆ, ಧರ್ಮದೇವತೆಯಲ್ಲಿ ನಾನೊಂದು ಪಾತ್ರ ಮಾಡಿದಾಗ. ಆಯಿತಾ, ಆ ವಿಚಾರಗಳು ಬೇಡ, ನಮ್ಮ ವಿಚಾರಗಳೇ ಅದಕ್ಕೆ. ಆ ವಿಷ್ಣುವರ್ಧನ್ ಹಾಡಿರೋದು ನಾವು ಅವರು ಹಾಡಿರೋದ್ರಲ್ಲಿ ಬೆಂಕಿ ಬಿರುಗಾಳಿಯಲ್ಲಿ ಶಕ್ತಿ ಇವರು HD ಗಂಗರಾಜ್ ಅವರು ನಿರ್ಮಾಪಕರು, ಅದಕ್ಕೆ ತಿಪ್ಟೂರು ರಘು ಡೈರೆಕ್ಟ್ರು, M ರಂಗರಾವ್ ಮ್ಯೂಸಿಕ್ ಡೈರೆಕ್ಟ್ರು. ಅದರಲ್ಲಿ ಅವರು ಹಾಡಿದ್ದಾರೆ, 2 ಹಾಡುಗಳನ್ನು ಹಾಡಿದ್ದಾರೆ. ಒಂದು ನಮ್ಮೂರ ಬೀದಿಯಲ್ಲಿ ಅಂತ ಬರುತ್ತೆ, ಅದೊಂದು ಹಾಡು ಹಾಡಿದ್ದಾರೆ. ಇನ್ನೊಂದು ಪ್ಯಾಥಸ್ ಸಾಂಗು, ಅನುರಾಗ ಗೀತೆಯಲ್ಲಿ ಅಪಸ್ವರವೇ ಮೂಡಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಅವರು ಅದರಲ್ಲಿ ಆಡಿದ್ದಾರೆ. ಅದೇ ರೀತಿ ಹುಲಿ ಹೆಜ್ಜೆಯಲ್ಲಿ ಕಂಡ ಹಾಗೆ ಹೇಳಿದ್ರೆ ಕೆಂಡದಂತ ಕೋಪ ಮಾಡ್ಕೋಬೇಡಿ. ನಾನು ನಿಮಗೂ ಅಷ್ಟೇ ಹೇಳ್ತಾ ಇರೋದು, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ, ಏನೋ ನೀವು ಕೋಪ ಗೀಪ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ಹಾಡು ಕಂಡಂಗೆ ಹೇಳಿದ್ರೆ ನೀವು ಕೋಪ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಸಾಂಗ್ ಬರುತ್ತೆ, ಅದನ್ನು ಅವ್ರು ಹಾಡಿದ್ದಾರೆ. ಅದೇ ರೀತಿಯಲ್ಲಿ ಮಹಾಪುರುಷದಲ್ಲಿ ಮಹಾಪುರುಷದಲ್ಲೂ ಹಾಡಿದ್ದಾರೆ. ಆ ನಂತರ ನಮ್ಮ ಇದರಲ್ಲಿ ಈ ಎರಡನೇ ಚಿತ್ರ ಅದು ಸಿರಿತನಕ ಸವಾಲ್ ಅಂತೇಳಿ, ಅದರಲ್ಲಿ ಒಂದು ಹಾಡು ಬರುತ್ತೆ. ಏನಂತ ಹೇಳಿದ್ರೆ ಅದು ಪ್ಯಾಥೋ ಹಾಡು, ಹಿನ್ನೆಲೆ ಹಾಡು ಥರನೇ ಅದು ಹೇಳ್ಬೇಕಂದ್ರೆ. ಶಶಿಯ ಕಂಡು ಮೋಡ ಹೇಳಿತು ನನ್ನ ಮುಟ್ಟದಿರಂದು ಅಂತ ಹೇಳ್ಬಿಟ್ಟು ಆ ಹಾಡನ್ನು ಹಾಡಿದ್ದಾರೆ. ಅದನ್ನು ಬರೆದವರು ಯಾರು ಗೊತ್ತಾ, ಕುಣಿಗಲ್ ನಾಗಭೂಷಣ್ ಅವರು ಬರೆದಿದ್ರು ಅದರಲ್ಲಿ. ಆ ಚಿತ್ರಕ್ಕೆಲ್ಲ ಅವ್ರದ್ದೇ ಹಾಡು. ನನಗೆ ಅವ್ರ ನೆನಪು ಬಂತು ಕುಣಿಗಲ್ ನಾಗಭೂಷಣ್ ಅವ್ರದ್ದು. ಕಾರಣ ಏನಂತಂದರೆ ಚಿತ್ರವಾಣಿ ಸಂಸ್ಥೆಯಲ್ಲಿ ಪ್ರಶಸ್ತಿ ಪ್ರದಾನ ಸಮಯದಲ್ಲಿ ಅವ್ರಿಗೂ ನನಗೂ ಎಲ್ಲರಿಗೂ ಒಟ್ಟಿಗೆ ಕೊಟ್ಟಿದ್ರು ಪ್ರಶಸ್ತಿಗಳನ್ನ ತೊಗೊಂಡಿದ್ದು ನಾವು. ಇದು ಆದ ನಂತರ ಭಾಳಷ್ಟು ಚಿತ್ರಗಳಿಗೆ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಇವರು ವಿಷ್ಣುವರ್ಧನ್ ಚಿತ್ರಗಳಿಗೆ ಕ್ಲಾಪ್ ಮಾಡಿದ್ದಾರೆ. ಭಾಳಷ್ಟು ಚಿತ್ರಗಳು ಹೊರಗಡೆ ಬಂದಿಲ್ಲ ಅಷ್ಟೇ, ಭಾಳಷ್ಟು ಚಿತ್ರಗಳಿಗೆ ಕ್ಲಾಪ್ ಮಾಡಿದ್ದಾರೆ. ಯಾವುದು ಸರ್ ಉದಾಹರಣೆ? ಉದಾಹರಣೆ ಬೇಡ ಅವೆಲ್ಲ. ಉದಾಹರಣೆ ಅಂತ ಹೇಳಿದ್ರೆ ಮಲೆ ಮಾರುತಕ್ಕೆ ಹೋಗಿದ್ದಾರೆ, ಮಲೆ ಮಾರುತ ಮಾಡಿದ್ದಾರೆ. ಈ ರೀತಿದು ತುಂಬ ಚಿತ್ರಗಳಿದ್ದಾವೆ. ಅವೆಲ್ಲ ಸುಮ್ಮನೆ ಹೇಳೋದ್ರಿಂದ ಏನಂತಂದರೆ ಟೈಮು ಸುಮ್ಮನೆ ಎಳ್ಕೊಂಡು ಹೋಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದರಿಂದ ಮಾಡಿದ್ದಾರೆ ಅಷ್ಟೇ, ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಚಿತ್ರಗಳು ಜನನಿ ಜನ್ಮಭೂಮಿ ಅನ್ನೋ ಚಿತ್ರಕ್ಕೆ
ಜನನಿ ಜನ್ಮಭೂಮಿ ಭಾರ್ಗವ್ ಡೈರೆಕ್ಟ್ರು. ಹಾಂ, ಅದಕ್ಕೆ ಅದರಲ್ಲಿ ಒಂದು ಪ್ಯಾಥಸ್ ಹಾಡಿದೆ. ಏನು ಆ ಪ್ಯಾಥಸ್ ಹಾಡನ್ನ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಬಯಸುವುದೇನೋ ಆಗುವುದೇನೋ. ಆನಂತರ ಕರ್ನಾಟಕ ಸುಪುತ್ರ ಚಿತ್ರದಲ್ಲಿ ಸಹ ಅದೇ ರೀತಿ ಒಂದು ಪ್ಯಾಥಸ್ ಹಾಡನ್ನು ಹಾಡಿದ್ದಾರೆ ಅವರು. ಹಾಂ, ಈ ವಿಧಿ ಬರೆದ ಬಂಧನ ತಂದ ಸಂಬಂಧ ಏನೇನೋ, ಈ ರೀತಿಯಲ್ಲಿ ಇರ್ತಕ್ಕಂಥ ಇವು ಜಾರಿ ಇರ್ತಕ್ಕಂಥವು. ಆಮೇಲೆ ನಾನು ಹೇಳಬೇಕಾದಾಗ ನಾಗರಹಾವಿನ ವಿಚಾರ ಬಂತು. ನಾಗರಹಾವು ರಚನೆ ಆಗಿದ್ದು, ಚಿತ್ರ ರಚನೆ ಆಗಿದ್ದು ಹೇಗೆ ಅಂತೇಳಿದ್ರೆ 3 ಸಣ್ಣ ಕಥೆಗಳು ತರಾಸೋರ ಆಧಾರಿತ ಅಂತಲೂ ಹೇಳಿದ್ದೀನಿ. ಆದರೆ ಅದರಲ್ಲಿ ಹೇಳಬೇಕಾದಾಗ ನಾನು ಒಂದು ಸಣ್ಣ ಕಥೆಯನ್ನು ಮರೆತು ಬಿಟ್ಟಿದ್ದೀನಿ ಹೇಳೋದು. ಅದು ಏನು ಅಂತಂದರೆ ವಿಷಸರ್ಪ, ಒಂದು ಸರ್ಪ ಮತ್ಸರ, ಮತ್ತು ಒಂದು ಗಂಡು 2 ಹೆಣ್ಣು ಅಂತಕ್ಕಂಥದ್ದು. ಈ 3 ಒಟ್ಟಿಗೆ ಸೇರಿಸಿ ನಾಗರಹಾವನ್ನು ಚಿತ್ರ ರಚನೆ. 3 ತಾರಸೇವ್ರ ಸಣ್ಣ ಕಥೆ ಹೇಳಿದೆ ಅದು. ಆದರೆ ಅದನ್ನು ತಪ್ಪಾಗಿರ್ತಕ್ಕಂಥದ್ದು ನಾಗರಹಾವ್ ಅಂತ ಹೇಳಿದ್ದೀನಿ ನಾನು, ಅದು ಅಲ್ಲ ಅಂತ ಇದು ಆಯಿತು. ಈ ರೀತಿಯಲ್ಲಿ ಅವರ ಜೀವನ ಸಾಗ್ತಾ ಇದೆ. ನಾವು ಈ ಸಂಚಿಕೆಯಲ್ಲಿ ಅವರ ಬಾಲ್ಯ ಜೀವನವನ್ನು ಹೇಳಬೇಕು ಅನ್ನೋದೇ ನಮಗಿದ್ದಿದ್ದು. ಆದರೆ ಆ 9 ಸಂಚಿಕೆಗಳನ್ನು ಕೇಳಿದಾಗ ಕೆಲವರು ಕಾಮೆಂಟ್ಸ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮಗನ್ಸುತ್ತು ಹೌದಲ್ಲ, ಇನ್ನೂ ಉಳಿದಿರ್ತಕ್ಕಂಥದ್ದನ್ನು ಹೇಳೋಣ, ಬಿಟ್ಟಿರೋವೆ ಯಾವ ಇರ್ಬೋದು ಅಂತ ಹೇಳ್ಬಿಟ್ಟು. ಒಬ್ರು ಯಾರೋ ಕೇಳಿದ್ದಾರೆ, ಅಲ್ಲಿ ಒಂದು ನಾಗರಹಾವು ರಿಲೀಸ್ ಆದಮೇಲೆ ತಮಿಳಿನಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು, ಅದು ಯಾವುದು ಸಾರ್ ಹೇಳಲಿ ಇಲ್ಲ ಅಂತ. ಅಲೈಗಳು ಅಂತ ಹೇಳ್ಬಿಟ್ಟು, ಶ್ರೀಧರ್ ಡೈರೆಕ್ಟರ್, ಅದಕ್ಕೆ ಅಲೈಗಳು ಅಂತ ಹೇಳ್ಬಿಟ್ಟು, ಅಂದರೆ ಹಲಗಳು ಅಂತ. ಅದನ್ನು ಶ್ರೀಧರ್ ಅಂತೇಳಿ ಇದ್ರಲ್ಲ ತಮಿಳು ಡೈರೆಕ್ಟ್ರೇ, ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾನಂತ, ಅವರು ಡೈರೆಕ್ಷನ್ ಮಾಡಿದ್ರು. ನಿಮಗೆ ಈ ನಟನ ಬಗ್ಗೆ ಇನ್ನೊಂದು ಕೆಲವು ವಿಚಾರಗಳನ್ನ ಹೇಳಬೇಕು ಅಂದರೆ, ಗಾಯಕರಾಗಿ SP ಬಾಲಸುಬ್ರಹ್ಮಣ್ಯ ಅವರು ಏನು ಹೇಳ್ತಿದ್ರು ಅಂತಂದರೆ, ನನ್ನನ್ನು ಏನೋ ಬಾರೋ ಹೋಗೋ ಅಂತ ಕರೆಯೋ ಆ ಒಡನಾಟ ಸ್ನೇಹ ಇತ್ತಲ್ಲ, ಅದು ಮರೆಯಲಾರದ್ದು ನನಗೆ. SP ಹೇಳ್ತಿದ್ರು ಅವರು. ಅಂದರೆ ಅವರಿಬ್ಬರಲ್ಲಿ ಅಷ್ಟೊಂದಿತ್ತು, ಬೇರೆ ಯಾರು ನನ್ನ ಆ ಥರ ಕರಿತಿರಲಿಲ್ಲ. ಅವನೊಬ್ಬ ಕರಿತಿದ್ದ ನನ್ನ, ನಾವಿಬ್ಬರು ಅವನು ಇವನು ಅಂತಲೇ ಮಾತಾಡ್ತಿದ್ವಿ. ನಮಗೆ ಅಷ್ಟೊಂದು ಸಂಬಂಧ ಇತ್ತು. ಆಮೇಲೆ ಎಷ್ಟೋ ಚಿತ್ರಗಳಲ್ಲಿ ಬಾಲಸುಬ್ರಹ್ಮಣ್ಯ ಮಾಡಲ್ಲ ಅಂದರೆ ನಾನು ಕಾಲ್ ಶೀಟೇ ಕೊಡಲ್ಲ ಅಂತ ಹೇಳ್ತಿದ್ರಂತೆ ವಿಷ್ಣುವರ್ಧನ್. ಅದಕ್ಕೆ ಬಾಲಸುಬ್ರಹ್ಮಣ್ಯದ ಚಿತ್ರಗಳು ಭಾಳ ಕಡಿಮೆ, ಅಂದರೆ ಭಾಳ ಕಡಿಮೆ ನಿಮಗೆ, ಆಲ್ಮೋಸ್ಟ್ ಅವರು. ಅದಕ್ಕೆ ಅವರ ಒಂದು ಈ ಅವರ ಜೀವನ ಅಂತ್ಯ ಆದಮೇಲೆ ಒಂದು ಸಮಾರಂಭ ಮಾಡ್ತಾರೆ. ಆ ಸಮಾರಂಭದಲ್ಲಿ ಇವರು ವಿಷ್ಣುವರ್ಧನ್ ಬಗ್ಗೆ ಹೇಳ್ತಾ, ಆ ಹಾಡುಗಳನ್ನು ಅವ್ರಿಗೆ ಹೇಳ್ತಾ ಕೆಲವು ವಿಚಾರಗಳನ್ನು ಹಂಚ್ಕೊತಾರೆ ಬಾಲಸುಬ್ರಹ್ಮಣ್ಯ. ಆವಾಗ ಅವರು ಭಾವುಕರಾಗಿ ಹೇಳ್ತಾರೆ, ಅಂಥ ಸ್ನೇಹಮಯ ವ್ಯಕ್ತಿಯನ್ನು ನಾನು ಪ್ರಪಂಚದಲ್ಲಿ ನೋಡಿಲ್ಲ ಅಂತ. ನಮಗೆಲ್ಲ ಆ ಮಾತು ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅವರು ಆ ಉದ್ವೇಗದಲ್ಲಿ ಹೇಳ್ತಾ ಇದ್ರು ಅವರು ಬಾಲಸುಬ್ರಹ್ಮಣ್ಯ. ನಾವು ನೋಡಿದ್ದೀವಿ ಅದನ್ನು. ಇಂಥ ವ್ಯಕ್ತಿಗಳು ಚಿತ್ರಣದ ಬಗ್ಗೆ ನಾವು ಅವರ ಬಾಲ್ಯ ಹೇಗಿತ್ತು ಅಂತಕ್ಕಂಥ ಒಂದು ಕನಸಿಗೆ ಜಾರ್ತಕ್ಕಂಥ ಕ್ಷಣ ಇದು. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳಿದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸಿದೆ. ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನು ಬಾಲ್ಯದಿಂದ ಅವರ ಮುಂದುವರೆದ ಜೀವನವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ನಾನು.